ಅಷ್ಟು ಶಕ್ತಿ ಇರುತ್ತಾ? ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ಥಿಂಗ್ಸ್, ನಾವು ಟ್ರಿಪ್ಪಲ್ಲಿ ಏನೇನು ಮಾಡಿದ್ವಿ ಅಂತ. ಸೊ ಇದು ನಾವು ರೂಮ್ನ ತೊಗೊಂಡಿದ್ದು ಒನ್ ಡೇಗೋಸ್ಕರ. 2500 ರುಪೀಸ್ ಆಯಿತು. ರೂಮ್ ಮಾತ್ರ ಸೂಪರಾಗಿತ್ತು. ಅಂದರೆ ಮನೆಯೇ ಕೊಡ್ತಾರೆ. 2 ಬೆಡ್ರೂಮ್ ಇತ್ತು, ಒಂದು ಹಾಲು ಕಿಚನ್ ಇತ್ತು. ನಾವು ಕುಕ್ಕಿಂಗ್ ಕೂಡ ಮಾಡ್ಕೋದಿತ್ತು. ಕರೆಂಟ್ ಸ್ಟವ್ ಏನಾದ್ರು ತೊಗೊಂಡೋಗಿದ್ರೆ, ಬಟ್ ನಾವು ಆ ಥರ ಏನು ತೊಗೊಂಡೋಗಿದ್ದಿಲ್ಲ. ನೋಡ್ರಿ, ಕೊಟ್ಟಿರೋ ಮನೇನೂ ನಾವು ನೀಟಾಗಿ ಇಟ್ಕೊಳ್ಳಲ್ಲ ಅಂತ ಇಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೀನಿ. ಮಂಗಳೂರು ಕಡೆ ಎಲ್ಲ ಹಿಂಗೆ ಅಂತೆ, ಸರಿ ಮಡಿಕೇರಿ ಕಡೆ ಎಲ್ಲ ಈ ಥರನೇ ಅಂತೆ ಮನೆ ಕೊಡೋದು. ಸರಿ ಲಾಕ್ ಮಾಡಬೇಕು. ನಾನು ಕೂಡ ಡಿಸೆನ್ಸಿ ಮರ್ತೋಗ್ಬಿಟ್ಟಿದ್ದೀನಿ. ನೋಡಿ, ನನ್ನ ತಮ್ಮ ಕಾರ್ ಓಡಿಸೀನಿ, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ನಿದ್ದೆ ಮಾಡ್ತಾನೆ. ಮೇಡಮ್ ಅವ್ರು ರೆಡಿ ಆಗಿರಿ ಅಂತಂದರೆ ಇಲ್ಲಿ ಫೋನ್ ಯೂಸ್ ಮಾಡ್ತವ್ರೆ. ಅಲ್ಲ, ನಾನು ಬ್ಲಾಗಲ್ಲಿ ಹಾಕ್ತಿದ್ದೀನಿ ಆಯಿತಾ. ಇದಾದಮೇಲೆ ಬನ್ನಿರಿ ನಮ್ಮ ರೂಮ್ಗೆ ಹೋಗೋಣ. ಡಸ್ಟ್ಬಿನ್ ಏನ್ರಿ ಇಲ್ಲ ನೋಡ್ರಿ, ನನ್ನ ಮಗ ಅವ್ರ ಅಪ್ಪನ ತುಂಬ ಕಾಟ ಕೊಡ್ತಾನೆ. ನಾನು ಬೇಕಂತೀರ, ನಾನಿದ್ದಾಗ ನಾನು ಬೇಡ ಅಂತ. ಇದು ಉಷಾ ತಲೆ ನೋವಂತ ತಲೆ ಕೈ ಇಟ್ಕೊಂಡವಳೆ. ಇದು ದಿವ್ಯಾ ಮೊಬೈಲ್ ಯೂಸ್ ಮಾಡ್ತಾಳೆ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾಳೆ. ಇದು ನಾನು ಶಿವಗೊಂದು ಚಾಲೆಂಜ್ ಕೊಟ್ಟಿದ್ದೆ, ಅಲ್ಲಿರೋದು ಮಲ್ಲಿಗೆ ಹೂವು ಅಂತ. ಅವ್ರಿಲ್ಲ ಅಂತ. ಸೊ ಕಿತ್ಕೊಂಬನ್ನಿ ಅಂತ ಹೇಳಿದೆ. ತುಂಬ ಬೆಟ್ಟದ ಹತ್ರ ಹೋಗಿ ಕಿತ್ಕೊಂಬಂದವ್ರೆ. ನಂಗೆ ತುಂಬ ಖುಷಿ ಆಯಿತು. ಬಟ್ ಅದು ಮಲ್ಲಿಗೆ ಜಾತಿ ಇದೆ, ಒಂದು ಹೂವು. ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಉಡುಪಿ ಗ್ರ್ಯಾಂಡ್ಗೆ ಹೋಗಿದ್ವಿ. ತುಂಬ ಟೇಸ್ಟಿ ಊಟ ಇತ್ತು. ಆದರೆ ವೆಜ್ ತಿಂತಾ ಇದ್ದೀವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ನೋಡಿ ಎಲ್ಲರೂ ಹೇಗೆ ರೆಡಿಯಾಗಿದ್ದೀವಿ ಅಂತ. ಬೆಳಗ್ಗೆನೇ ನಿದ್ದೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ಫ್ರೆಶ್ ಅಪ್ ಆಗಿ ಹಾಗೆ ಎಲ್ಲ ಬರ್ತಾ ಇರೋದು ತಿನ್ನೋದಕ್ಕೆ ಅಂತ. ಆಮೇಲೆ ತುಂಬ ಪ್ಲೇಸ್ಗೆ ಹೋಗ್ಬೇಕಲ್ವಾ, ಸೊ ಮಿಸ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಇಡ್ಲಿ ದೋಸೆ ಯಾರಿಗೆ ಏನೇನು ತಿಂದ್ವಿ. ಬಟ್ ಊಟದ ಯಾವುದೇ ಕ್ಲಿಪ್ಪು ನಾವು ತಗೊಂಡಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಗ್ಲಾಸ್ ಬ್ರಿಡ್ಜ್ ನೋಡಬೇಕಂತ. ಬಟ್ ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗಿತ್ತು. ಯಾಕಂದರೆ ಹೆವಿ ಮಳೆ ಬೀಳ್ತಾರಿಂದ ಅಲ್ಲಿ ಯಾರಿಗೂ ಅಲೋ ಇದ್ದಿಲ್ಲ. ಸೊ ಗ್ಲಾಸ್ ಬ್ರಿಡ್ಜಲ್ಲೇ ಇನ್ನೊಂದು ಆಪ್ಷನ್ ಇದೆ, ಫ್ಯಾಂಟಸಿ ಫಾರೆಸ್ಟ್ ಅಂತ. ಸೊ ಅದಕ್ಕೆ ಟಿಕೆಟ್ ತೊಗೊಂಡಿದ್ವಿ. ಬಟ್ ಗ್ಲಾಸ್ ಬ್ರಿಡ್ಜ್ನ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅಲ್ಲಿ ನಾವು ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತೊಗೊಂಡಿರೋದು, ವೀಡಿಯೋಸ್ ತೊಗೊಂಡಿರೋದು ಇದು. ಸೊ ಅಲ್ಲೇ ಅದೇ ಗೇಟಲ್ಲೇ ಫ್ಯಾಂಟಸಿ ಪಾರ್ಕ್ ಇರುತ್ತೆ, ಫ್ಯಾಂಟಸಿ ಫಾರೆಸ್ಟ್ ಇರುತ್ತೆ. ಅಲ್ಲಿ ನಾವು ವಿಸಿಟ್ ಮಾಡಿದ್ವಿ. ನೋಡಿ ಫಾರೆಸ್ಟ್ ಹೇಗಿದೆ. ಬಾದಿ ಹಂಗೆ ಕಟ್ ಮಾಡಿ ಶಾನೆ ಟಾಪ್ ನಮ್ಮ ಹುಡುಗಿ ಶಾನೆ ಟಾಪ್. ಮಸ್ತಾಗಿ ಆಡಿದೆ ನಾನು. ಅಕ್ಕನಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ನಾವೆಲ್ಲ ಬರ್ತೀವಿ. ಚೆನ್ನಾಗಿಲ್ಲ ಫಸ್ಟ್ ಈ ಕಡೆಗೆ ಮ್ಯೂಸಿಕಾ ಮೋಹಿತ್ ಸ್ಪೀಕರು ಖಾಲಿ ಬಂತಾನೆ. ಬನ್ನಿ ಬನ್ನಿ ಬನ್ನಿ. ಬರ್ಲಿಲ್ಲ, ಹೋಗೋಣ. ಆಡೋದಕ್ಕೆ ಬರೋದೇ ಇಲ್ಲ. ಬಾಯ್ ಮಾಡ್ಬಿಡ್ತಿ. ಸಮುದ್ರ ಬಿದ್ದು ಬಿಟ್ಟಿರಾ? ಅಯ್ಯೋ, ನಾನು ಹ್ಯಾಂಡ್ ಬ್ಯಾಗ್ ಇಟ್ಟು ಆಡ್ತಾವ್ರಿ. ನೋಡಿ
ನನ್ನೇ ನೋಡಿ ನಗ್ತಾನೆ ಹಾಡು ಹೇಗೆ ಬರ್ತೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಸ್ಪೀಕರ್ ತೊಗೊಂಡಿದ್ವಿ, ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡಿದ್ವಿ. ನಾವು ಎಲ್ಲೇ ಟ್ರಿಪ್ಗೆ ಹೋದ್ರೂ ಈ ಥರ ಸ್ಪೀಕರ್ ತೊಗೊಂಡೋಗ್ತೀವಿ. ಅಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಖುಷಿಯಾಗಿ ಮಾತಾಡೋದು, ಏನಾದರೂ ಹಾಡು ಆಡೋದು, ಆ ಥರ ಡಂಶರತ್ ಆಡೋದು, ಆ ಥರ ಮಾಡ್ತೀವಿ. ಸೊ ಇಲ್ಲಿ ಕೂಡ ಅದೇ ಥರ ಫನ್ನ ನಾವು ಮಾಡಿದ್ವಿ. ನೋಡಿ ಶಿವು ಅವಕಾಡೋನ ಕಿತ್ತಿರೋದು. ಅವಕಾಡೋ ಕಾಯಿನ ಇದು ಹಣ್ಣಾಗಬೇಕು. ಅವಕಾಡೋಕ್ಕೆ ಸಪೋಟ ಇಲ್ಲ, ದೊಡ್ಡದಾಗಬೇಕಮ್ಮ, ಇನ್ನೂ ಆಗಿಲ್ಲ. ಆಯ್ತು ಹೇಳಿ, ಅವಕಾಡ ಕಿತ್ತಿರೋ ಖುಷಿಯಲ್ಲಿ ನಮ್ಮಕ್ಕ ಆನಂದಿಸಿ. ಒಂದು ಪ್ಲೇಸ್ಗೆ ನಾವು ಹೋಗ್ತೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ನಮ್ಮನ್ನು ನಾವು ಜೀವಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗಂತ ಸ್ವಲ್ಪ ಸಮಯ ಕೊಟ್ಟು ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋಕ್ಕೆ ಇದೊಂದು ಅದ್ಭುತ ಅವಕಾಶ. ಅದಕ್ಕೆ ನೀವು ಟ್ರಿಪ್ ಹೋಗಿ ತುಂಬ ಖುಷಿ ಪಡಿ. ನಾನು ನೋಡ್ರೆ ಮಡಿಕೇರಿಯಲ್ಲಿ ನೋಡಮ್ಮ, ನೀನು ಫಸ್ಟ್ ಹೇಳಿ ತಗೊಳಕ್ಕೆ ಬಂದಿದ್ದೀವಿ. ಮಿಷನ್ ಕಚ್ಚಲಿ ಅಂತ ಕಾಯ್ತಾ ಇದ್ದೀನಿ. ನೋಡಿ ಅಲಾಡ್ತಾ ಇದ್ದೀನಿ. ಎಲ್ಲಿ ಸಾ ದೊಡ್ಡ ಕೈ ಅಲಾಡ್ತಾ ಇತ್ತು ಸರಿ. ಫೋನ್ ಹಿಡ್ಕೊಂಡ್ಬಿಟ್ರೆ ಇರಿ ಕಟ್ಟಿ ನನ್ನ ಕೈ ಹಿಡ್ಕೊಂಡ್ಬಿಟ್ರೆ ಉಷಾ. ಯಾಕೆ ಹೇಳಿ ಅಂಕಲ್ ಸೆಕೆಂಡ್ ಹೋಗ್ಬಿಡ್ತದೇಗೇನೆ ಅದು ಇದು ಹಿಡ್ಕೊಂಡ್ಬಿಟ್ಟೈತೆ ನೋಡ್ರಿ. ಆ ಕಡೆ ಕೈ ಹಿಡ್ಕೊಂಬಿಟ್ಟು ಅದೇ ಎಳಿತಾರದಕ್ಕ. ಅದು ಹಿಡ್ಕೊಂಡು ಕಿತ್ತಾಕ್ಬಿಟ್ರಿ ಕೈನ. ನಾಟಿ ಏಡಿಕಾಯಿ ಅಂತ ಹೇಳಿ 2 ಬಾಕ್ಸ್ನ ತುಂಬಿಸ್ಕೊಂಡ್ವಿ. ಏಡಿಕಾಯಿಗಳ ಜೊತೆ ಸ್ವಲ್ಪ ಹೊತ್ತು ಫನ್ ಮಾಡಿದ್ಮೇಲೆ ಹೊಟ್ಟೆ ತುಂಬ ಹಸಿತಾಯಿತ್ತು. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿವಿ ಶಾಪಿಂಗ್ ಮಾಡೋದಕ್ಕೆ. ಹೌದು, ಇದು ಟ್ರಿಪ್ನ 2ನೇ ದಿನ. ಅದಕ್ಕೆ ಎಲ್ಲರೂ ಶಾಪಿಂಗ್ ಮಾಡೋದಕ್ಕಂತ ಡಿಸೈಡ್ ಮಾಡಿ ಶಾಪಿಂಗ್ ಹೊರಡ್ತಾ ಇದ್ದೀವಿ. ಇಲ್ಲಿ ಕಾಫಿ ತುಂಬ ಚೆನ್ನಾಗಿ ಸಿಗುತ್ತೆ, ಚಾಕ್ಲೇಟ್ ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ವೈನ್ ಸಿಗುತ್ತೆ, ತುಂಬ ಐಟಮ್ಸ್ ಇರುತ್ತೆ. ಸೊ ನೋಡೋಣ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ. ನಮ್ಮಮ್ಮ ಭೂಮಿಗೆ ತಾಯಮ್ಮ. ಕಾಣಿಸುತ್ತೆ ನಾನು ನೋಡಿದೆ ನನ್ನ ಪಾಪು ಮೈನು. ಪಾಪು ಕಾಲಿರ್ತೈತೆ ನೀರಲ್ಲಿ. ಏಯ್ ಬಿದ್ದು ಸುಮ್ಮನೆ ಓ ಇರು, ಫೋಟೋ ತೆಗಿದೆ ನನಗೆ. ಸಾಕು ಅಣ್ಣ, ನಡ್ಸ್ಕೊಂಬನ್ರಿ. ಚೇಂಜ್ ಮಾಡೋಣ ಬಾ, ಜರುಗಿರಿ ಈ ಕಡೆ. ಈ ಪಾಪು ನೀರಿನಲ್ಲಿ ಕಾಲಿಟ್ಟಿದ್ದು ಫಸ್ಟ್ ಟೈಮ್. ಅಂದರೆ ಈ ಥರ ನದಿ ಸಮುದ್ರ ಯಾವುದೂ ಕರ್ಕೊಂಡೋಗಿದ್ದಿಲ್ಲ. ಸೊ ಕರ್ಕೊಂಡೋದ್ರು ನಾವು ಕಾಲಿಡೋಕೆ ಬಿಟ್ಟಿದ್ದಿಲ್ಲ. ಇದೇ ಕಾವೇರಿ ನದಿಯಲ್ಲೇ ಫಸ್ಟ್ ಟೈಮ್ ಕಾಲಿಟ್ಟಿರೋದು. ಅದೇ ನಮ್ಗೆ ತುಂಬ ದೊಡ್ಡ ವಿಷಯ, ತುಂಬ ಖುಷಿ ವಿಚಾರ. ಲಕ್ಕಿ ನಾನು ಹೇಳಲಿಲ್ವಾ, ಏನೋ ಒಂದು ಮಿಸ್ ಮಾಡ್ಕೊಂಡ್ರು, ಏನೋ ಒಂದು ಪಡ್ಕೊತಿದ್ವಿ ಅಂತ. ಸೊ ಆನೆ ದುಬ್ಬಾರಿ ಮಿಸ್ ಮಾಡ್ಕೊಂಡ್ವಿ. ಬಟ್ ಕಾವೇರಿ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ನೀರು, ಎಷ್ಟು ತಣ್ಣಗಿದೆ. ಇದೇ ಫಸ್ಟು ನಾನು ಕೂಡ ಕಾವೇರಿ ನೀರಲ್ಲಿ ಕಾಲಿಟ್ಟಿದ್ದು. ಸೊ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್. ಅವನಿಗೆ ನೀರು ಇಷ್ಟ ಆಗ್ಬಿಟ್ಟೈತೆ. ನೀನು ನಡ್ಸೋ. ಆನೆ ದುಬ್ಬಾರೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನೋಡಿ ರೋಡಲ್ಲಿ ಎಷ್ಟು ತಣ್ಣಗಿದೆ ಕ್ಲೈಮೇಟು, ಮತ್ತು ಫುಲ್ಲು ನೋಡೋಕ್ಕೆ ಗ್ರೀನರಿ ಮತ್ತು ಅಂಚು ಮನೆಗಳು. ಬೆಂಗಳೂರಲ್ಲಿ ಇದ್ದು ಈ ಥರ ಪ್ಲೇಸಸ್ನೆಲ್ಲ ನಾವು ಮಿಸ್ಸೇ ಮಾಡ್ಕೊಂಡ್ಬಿಟ್ಟಿದ್ವಿ ಅನಿಸುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಗ್ರೀನರಿ ಪ್ಲೇಸಸ್. ಶಾಪಿಂಗ್ ಎಲ್ಲಿ ಮಾಡಿದ್ದು ಅಂತ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಹೋಗಿ ನನ್ನ ಅಕೌಂಟಲ್ಲಿ ಚೆಕ್ ಮಾಡ್ಬೋದು. ಇದು ನನ್ನ ಮಗ ಫಸ್ಟ್ ಟೈಮ್ ಲೆಮನ್ನ ತೊಗೊಂಡು ತಿಂತಾರದು. ನನಗೆ ಗೊತ್ತೇ ಆಗಲಿಲ್ಲ. ನಾನು ಅದರದ್ದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಊಟ ಮಾಡಬೇಕಾದ್ರೆ ಲೆಮನ್ ತೊಗೊಂಡು ಚೀಪಿ ತಿಂತಿದ್ದಾನೆ. ಎಲ್ಲ ಮಕ್ಕಳು ಫಸ್ಟ್ ಟೈಮ್ ಲೆಮನ್ ಫೇಸಸ್ ಹೆಂಗೆ ಮಾಡ್ತಾರೆ, ನನ್ನ ಮಗನ ನೋಡಿ ನನಗೆ ಶಾಕ್ ಆಯಿತು. ಎಲ್ಲ ತರ್ತಾ ಯಾವ ವೈನ್ ಇಡ್ಸ್ಕೊಂತ ಇದೆಯಾ? ತರ್ತಾ ಶಿವ, ನಿನ್ನ ಫೇವ್ರೇಟ್ ವೈನ್ ಯಾವ ತರ್ಸ? ನೀನು ತರ್ಸ, ಯಾವ್ದು ಇಷ್ಟ ಆಗುತ್ತಾ?
ವಿಷಯ ಇದ್ಬಿಟ್ಟ ಅಲ್ಲ. ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಚೆನ್ನಾಗಿ ಅನಿಸಿದ್ರೆ ಯಾವ್ದಾದ್ರು ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಟೇಸ್ಟ್ ಕೊಡ್ತಾರೆ. ಟ್ರಿಪ್ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆ ಹಾಡು ಕೇಳ್ತಾ. ಸೊ ನನಗೆ ಒಂದು ಹೋಟ್ಲಲ್ಲಿ ತಿಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ನಲ್ಲ, 5,800 ರೂಪಾಯಿ ಚಿಲ್ಲರೆ ಕೊಟ್ಟರು ನನಗೆ ಮೋಸ ಆಗೋಯ್ತು ಅಂತ ಅನ್ನಿಸ್ತು. ಸೊ ಗೂಗಲ್ ರಿವ್ಯೂನ ನಂಬಿ ಯಾರೂ ಹೋಟೆಲ್ಗೆ ಹೋಗಬೇಡಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.